ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಇವತ್ತು ಸಮರವನ್ನ ಸಾರಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಮಾರ್ಚ್ 5ನೇ ತಾರೀಕಿನಂದು ಯಾವುದೇ ಕೆಲಸವನ್ನ ಮಾಡದೆ ಮುಷ್ಕರವನ್ನ ಮಾಡಲಾಗುತ್ತೆ. ಸರ್ಕಾರ ಸ್ಪಂದಿಸಬೇಕು ಅಷ್ಟರೊಳಗಡೆ. ಇಲ್ಲಾಂದ್ರೆ ರಾಜ್ಯಪಾಲರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯೋದಕ್ಕೆ ತಯಾರನ್ನ ಮಾಡಿಕೊಂಡಿದ್ದಾರೆ. ನಮ್ಮನ್ನ ಕೆಣಕಲು ಹೋಗಬೇಡಿ ಅಂತೇಳಿ ಸಿಎಂಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ದೊರೆ ಇದ್ದಂಗೆ. ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ದೊರೆ ಇದ್ದಂಗೆ. ಎಲ್ಲಾ ಕಷ್ಟಗಳನ್ನು ಕೇಳ್ತಾರೆ, ಎಲ್ಲಾ ಕಷ್ಟಗಳನ್ನು ಸಾಲ್ವ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟರ್ ಕಷ್ಟ ಯಾಕೆ ಸಾಲ್ವ್ ಮಾಡಲ್ಲ? ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟು, ಸಂಪೂರ್ಣವಾದ ಅವರಿಗೆ ಸಪೋರ್ಟ್ ಮಾಡಿ, ಇಂದಿನ ಇದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೆಂಪಣ್ಣವರು ಅವರಿಗೆ ಎಲ್ಲರೂ ಸಹ ಅವ್ರ ಧ್ವನಿನೇ ಅವ್ರ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದ್ಸರಿ ಜ್ಞಾಪಕ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸೊ ಇದನ್ನ ನಂಬಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಆದಂತ ಯಾವ್ದಾದ್ರು ಒಂದು ಅವ್ರು ಏನಾಗ್ತಿದೆ ಅಂದ್ರೆ, ಮಿನಿಸ್ಟರ್ಗಳ ಹತ್ರ ನಾವು ಮೀಟಿಂಗ್ ಮಾಡ್ತೀವಿ, ಮಿನಿಸ್ಟರ್ಗಳು ಯಾವುದೇ ಕರೀತಾರೆ ಇವ್ರನ್ನೆಲ್ಲ ಅಧಿಕಾರಿಗಳು ಯಾವುದೂ ಕಾರ್ಯರೂಪಕ್ಕೆ ಬರೋದಿಲ್ಲ. ಅಷ್ಟೋ ಇಷ್ಟ ನಮಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಿರೋರು ಅಂದ್ರೆ ಜಾರಕಿಹೊಳಿ ಸಾಹೇಬ್ರು, ಪಿಡಬ್ಲ್ಯೂಡಿ ಮಿನಿಸ್ಟರ್. ನಾನು ಹೇಳ್ತಿರೋದಷ್ಟೇ, ಮಾನ್ಯ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಇವತ್ತು ಸಮರವನ್ನ ಸಾರಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಮಾರ್ಚ್ 5ನೇ ತಾರೀಕಿನಂದು ಯಾವುದೇ ಕೆಲಸವನ್ನ ಮಾಡದೆ ಮುಷ್ಕರವನ್ನ ಮಾಡಲಾಗುತ್ತೆ. ಸರ್ಕಾರ ಸ್ಪಂದಿಸಬೇಕು ಅಷ್ಟರೊಳಗಡೆ. ಇಲ್ಲಾಂದ್ರೆ ರಾಜ್ಯಪಾಲರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯೋದಕ್ಕೆ ತಯಾರನ್ನ ಮಾಡಿಕೊಂಡಿದ್ದಾರೆ. ನಮ್ಮನ್ನ ಕೆಣಕಲು ಹೋಗಬೇಡಿ ಅಂತೇಳಿ ಸಿಎಂಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ದೊರೆ ಇದ್ದಂಗೆ. ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ದೊರೆ ಇದ್ದಂಗೆ. ಎಲ್ಲಾ ಕಷ್ಟಗಳನ್ನು ಕೇಳ್ತಾರೆ, ಎಲ್ಲಾ ಕಷ್ಟಗಳನ್ನು ಸಾಲ್ವ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟರ್ ಕಷ್ಟ ಯಾಕೆ ಸಾಲ್ವ್ ಮಾಡಲ್ಲ? ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟು, ಸಂಪೂರ್ಣವಾದ ಅವರಿಗೆ ಸಪೋರ್ಟ್ ಮಾಡಿ, ಇಂದಿನ ಇದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೆಂಪಣ್ಣವರು ಅವರಿಗೆ ಎಲ್ಲರೂ ಸಹ ಅವ್ರ ಧ್ವನಿನೇ ಅವ್ರ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದ್ಸರಿ ಜ್ಞಾಪಕ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸೊ ಇದನ್ನ ನಂಬಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಆದಂತ ಯಾವ್ದಾದ್ರು ಒಂದು ಅವ್ರು ಏನಾಗ್ತಿದೆ ಅಂದ್ರೆ, ಮಿನಿಸ್ಟರ್ಗಳ ಹತ್ರ ನಾವು ಮೀಟಿಂಗ್ ಮಾಡ್ತೀವಿ, ಮಿನಿಸ್ಟರ್ಗಳು ಯಾವುದೇ ಕರೀತಾರೆ ಇವ್ರನ್ನೆಲ್ಲ ಅಧಿಕಾರಿಗಳು ಯಾವುದೂ ಕಾರ್ಯರೂಪಕ್ಕೆ ಬರೋದಿಲ್ಲ. ಅಷ್ಟೋ ಇಷ್ಟ ನಮಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಿರೋರು ಅಂದ್ರೆ ಜಾರಕಿಹೊಳಿ ಸಾಹೇಬ್ರು, ಪಿಡಬ್ಲ್ಯೂಡಿ ಮಿನಿಸ್ಟರ್. ನಾನು ಹೇಳ್ತಿರೋದಷ್ಟೇ, ಮಾನ್ಯ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಇವತ್ತು ಸಮರವನ್ನ ಸಾರಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಮಾರ್ಚ್ 5ನೇ ತಾರೀಕಿನಂದು ಯಾವುದೇ ಕೆಲಸವನ್ನ ಮಾಡದೆ ಮುಷ್ಕರವನ್ನ ಮಾಡಲಾಗುತ್ತೆ. ಸರ್ಕಾರ ಸ್ಪಂದಿಸಬೇಕು ಅಷ್ಟರೊಳಗಡೆ. ಇಲ್ಲಾಂದ್ರೆ ರಾಜ್ಯಪಾಲರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯೋದಕ್ಕೆ ತಯಾರನ್ನ ಮಾಡಿಕೊಂಡಿದ್ದಾರೆ. ನಮ್ಮನ್ನ ಕೆಣಕಲು ಹೋಗಬೇಡಿ ಅಂತೇಳಿ ಸಿಎಂಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ದೊರೆ ಇದ್ದಂಗೆ. ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ದೊರೆ ಇದ್ದಂಗೆ. ಎಲ್ಲಾ ಕಷ್ಟಗಳನ್ನು ಕೇಳ್ತಾರೆ, ಎಲ್ಲಾ ಕಷ್ಟಗಳನ್ನು ಸಾಲ್ವ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟರ್ ಕಷ್ಟ ಯಾಕೆ ಸಾಲ್ವ್ ಮಾಡಲ್ಲ? ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟು, ಸಂಪೂರ್ಣವಾದ ಅವರಿಗೆ ಸಪೋರ್ಟ್ ಮಾಡಿ, ಇಂದಿನ ಇದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೆಂಪಣ್ಣವರು ಅವರಿಗೆ ಎಲ್ಲರೂ ಸಹ ಅವ್ರ ಧ್ವನಿನೇ ಅವ್ರ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದ್ಸರಿ ಜ್ಞಾಪಕ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸೊ ಇದನ್ನ ನಂಬಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಆದಂತ ಯಾವ್ದಾದ್ರು ಒಂದು ಅವ್ರು ಏನಾಗ್ತಿದೆ ಅಂದ್ರೆ, ಮಿನಿಸ್ಟರ್ಗಳ ಹತ್ರ ನಾವು ಮೀಟಿಂಗ್ ಮಾಡ್ತೀವಿ, ಮಿನಿಸ್ಟರ್ಗಳು ಯಾವುದೇ ಕರೀತಾರೆ ಇವ್ರನ್ನೆಲ್ಲ ಅಧಿಕಾರಿಗಳು ಯಾವುದೂ ಕಾರ್ಯರೂಪಕ್ಕೆ ಬರೋದಿಲ್ಲ. ಅಷ್ಟೋ ಇಷ್ಟ ನಮಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಿರೋರು ಅಂದ್ರೆ ಜಾರಕಿಹೊಳಿ ಸಾಹೇಬ್ರು, ಪಿಡಬ್ಲ್ಯೂಡಿ ಮಿನಿಸ್ಟರ್. ನಾನು ಹೇಳ್ತಿರೋದಷ್ಟೇ, ಮಾನ್ಯ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಇವತ್ತು ಸಮರವನ್ನ ಸಾರಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಮಾರ್ಚ್ 5ನೇ ತಾರೀಕಿನಂದು ಯಾವುದೇ ಕೆಲಸವನ್ನ ಮಾಡದೆ ಮುಷ್ಕರವನ್ನ ಮಾಡಲಾಗುತ್ತೆ. ಸರ್ಕಾರ ಸ್ಪಂದಿಸಬೇಕು ಅಷ್ಟರೊಳಗಡೆ. ಇಲ್ಲಾಂದ್ರೆ ರಾಜ್ಯಪಾಲರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯೋದಕ್ಕೆ ತಯಾರನ್ನ ಮಾಡಿಕೊಂಡಿದ್ದಾರೆ. ನಮ್ಮನ್ನ ಕೆಣಕಲು ಹೋಗಬೇಡಿ ಅಂತೇಳಿ ಸಿಎಂಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ದೊರೆ ಇದ್ದಂಗೆ. ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ದೊರೆ ಇದ್ದಂಗೆ. ಎಲ್ಲಾ ಕಷ್ಟಗಳನ್ನು ಕೇಳ್ತಾರೆ, ಎಲ್ಲಾ ಕಷ್ಟಗಳನ್ನು ಸಾಲ್ವ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟರ್ ಕಷ್ಟ ಯಾಕೆ ಸಾಲ್ವ್ ಮಾಡಲ್ಲ? ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟು, ಸಂಪೂರ್ಣವಾದ ಅವರಿಗೆ ಸಪೋರ್ಟ್ ಮಾಡಿ, ಇಂದಿನ ಇದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೆಂಪಣ್ಣವರು ಅವರಿಗೆ ಎಲ್ಲರೂ ಸಹ ಅವ್ರ ಧ್ವನಿನೇ ಅವ್ರ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದ್ಸರಿ ಜ್ಞಾಪಕ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ.
ಸೊ ಇದನ್ನ ನಂಬಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಆದಂತ ಯಾವ್ದಾದ್ರು ಒಂದು ಅವ್ರು ಏನಾಗ್ತಿದೆ ಅಂದ್ರೆ ಮಿನಿಸ್ಟರ್ಗಳ ಹತ್ರ ನಾವು ಮೀಟಿಂಗ್ ಮಾಡ್ತೀವಿ, ಮಿನಿಸ್ಟರ್ಗಳು ಯಾವ್ದೇ ಕರೀತಾರೆ ಇವ್ರನ್ನೆಲ್ಲ ಅಧಿಕಾರಿಗಳು ಯಾವುದೂ ಕಾರ್ಯರೂಪಕ್ಕೆ ಬರೋದಿಲ್ಲ. ಅಷ್ಟೋ ಇಷ್ಟ ನಮಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಿರೋರು ಅಂದ್ರೆ ಜಾರಕಿಹೊಳಿ ಸಾಹೇಬ್ರು, ಪಿಡಬ್ಲ್ಯೂಡಿ ಮಿನಿಸ್ಟರ್. ನಾನು ಹೇಳ್ತಿರೋದಷ್ಟೇ, ಮಾನ್ಯ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಇವತ್ತು ಸಮರವನ್ನ ಸಾರಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಮಾರ್ಚ್ 5ನೇ ತಾರೀಕಿನಂದು ಯಾವುದೇ ಕೆಲಸವನ್ನ ಮಾಡದೆ ಮುಷ್ಕರವನ್ನ ಮಾಡಲಾಗುತ್ತೆ. ಸರ್ಕಾರ ಸ್ಪಂದಿಸಬೇಕು ಅಷ್ಟರೊಳಗಡೆ. ಇಲ್ಲಾಂದ್ರೆ ರಾಜ್ಯಪಾಲರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯೋದಕ್ಕೆ ತಯಾರನ್ನ ಮಾಡ್ಕೊಂಡಿದ್ದಾರೆ. ನಮ್ಮನ್ನ ಕೆಣಕಲು ಹೋಗಬೇಡಿ ಅಂತೇಳಿ ಸಿಎಂಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ದೊರೆ ಇದ್ದಂಗೆ. ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ದೊರೆ ಇದ್ದಂಗೆ. ಎಲ್ಲಾ ಕಷ್ಟಗಳನ್ನು ಕೇಳ್ತಾರೆ, ಎಲ್ಲಾ ಕಷ್ಟಗಳನ್ನು ಸಾಲ್ವ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟರ್ ಕಷ್ಟ ಯಾಕೆ ಸಾಲ್ವ್ ಮಾಡಲ್ಲ? ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟು, ಸಂಪೂರ್ಣವಾದ ಅವರಿಗೆ ಸಪೋರ್ಟ್ ಮಾಡಿ, ಇಂದಿನ ಇದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೆಂಪಣ್ಣವರು ಅವರಿಗೆ ಎಲ್ಲರೂ ಸಹ ಅವ್ರ ಧ್ವನಿನೇ ಅವ್ರ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದ್ಸರಿ ಜ್ಞಾಪಕ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸೊ ಇದನ್ನ ನಂಬಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಆದಂತ ಯಾವ್ದಾದ್ರು ಒಂದು ಅವ್ರು ಏನಾಗ್ತಿದೆ ಅಂದ್ರೆ ಮಿನಿಸ್ಟರ್ಗಳ ಹತ್ರ ನಾವು ಮೀಟಿಂಗ್ ಮಾಡ್ತೀವಿ, ಮಿನಿಸ್ಟರ್ಗಳು ಯಾವ್ದೇ ಕರೀತಾರೆ ಇವ್ರನ್ನೆಲ್ಲ ಅಧಿಕಾರಿಗಳು ಯಾವುದೂ ಕಾರ್ಯರೂಪಕ್ಕೆ ಬರೋದಿಲ್ಲ. ಅಷ್ಟೋ ಇಷ್ಟ ನಮಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಿರೋರು ಅಂದ್ರೆ ಜಾರಕಿಹೊಳಿ ಸಾಹೇಬ್ರು, ಪಿಡಬ್ಲ್ಯೂಡಿ ಮಿನಿಸ್ಟರ್. ನಾನು ಹೇಳ್ತಿರೋದಷ್ಟೇ, ಮಾನ್ಯ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಇವತ್ತು ಸಮರವನ್ನ ಸಾರಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಮಾರ್ಚ್ 5ನೇ ತಾರೀಕಿನಂದು ಯಾವುದೇ ಕೆಲಸವನ್ನ ಮಾಡದೆ ಮುಷ್ಕರವನ್ನ ಮಾಡಲಾಗುತ್ತೆ. ಸರ್ಕಾರ ಸ್ಪಂದಿಸಬೇಕು ಅಷ್ಟರೊಳಗಡೆ. ಇಲ್ಲಾಂದ್ರೆ ರಾಜ್ಯಪಾಲರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯೋದಕ್ಕೆ ತಯಾರನ್ನ ಮಾಡ್ಕೊಂಡಿದ್ದಾರೆ. ನಮ್ಮನ್ನ ಕೆಣಕಲು ಹೋಗಬೇಡಿ ಅಂತೇಳಿ ಸಿಎಂಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ದೊರೆ ಇದ್ದಂಗೆ. ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ದೊರೆ ಇದ್ದಂಗೆ. ಎಲ್ಲಾ ಕಷ್ಟಗಳನ್ನು ಕೇಳ್ತಾರೆ, ಎಲ್ಲಾ ಕಷ್ಟಗಳನ್ನು ಸಾಲ್ವ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟರ್ ಕಷ್ಟ ಯಾಕೆ ಸಾಲ್ವ್ ಮಾಡಲ್ಲ? ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟು, ಸಂಪೂರ್ಣವಾದ ಅವರಿಗೆ ಸಪೋರ್ಟ್ ಮಾಡಿ, ಇಂದಿನ ಇದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೆಂಪಣ್ಣವರು ಅವರಿಗೆ ಎಲ್ಲರೂ ಸಹ ಅವ್ರ ಧ್ವನಿನೇ ಅವ್ರ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದ್ಸರಿ ಜ್ಞಾಪಕ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸೊ ಇದನ್ನ ನಂಬಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಆದಂತ ಯಾವ್ದಾದ್ರು ಒಂದು ಅವ್ರು ಏನಾಗ್ತಿದೆ ಅಂದ್ರೆ ಮಿನಿಸ್ಟರ್ಗಳ ಹತ್ರ ನಾವು ಮೀಟಿಂಗ್ ಮಾಡ್ತೀವಿ, ಮಿನಿಸ್ಟರ್ಗಳು ಯಾವ್ದೇ ಕರೀತಾರೆ ಇವ್ರನ್ನೆಲ್ಲ ಅಧಿಕಾರಿಗಳು ಯಾವುದೂ ಕಾರ್ಯರೂಪಕ್ಕೆ ಬರೋದಿಲ್ಲ. ಅಷ್ಟೋ ಇಷ್ಟ ನಮಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಿರೋರು ಅಂದ್ರೆ ಜಾರಕಿಹೊಳಿ ಸಾಹೇಬ್ರು, ಪಿಡಬ್ಲ್ಯೂಡಿ ಮಿನಿಸ್ಟರ್. ನಾನು ಹೇಳ್ತಿರೋದಷ್ಟೇ, ಮಾನ್ಯ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಇವತ್ತು ಸಮರವನ್ನ ಸಾರಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಮಾರ್ಚ್ 5ನೇ ತಾರೀಕಿನಂದು ಯಾವುದೇ ಕೆಲಸವನ್ನ ಮಾಡದೆ ಮುಷ್ಕರವನ್ನ ಮಾಡಲಾಗುತ್ತೆ. ಸರ್ಕಾರ ಸ್ಪಂದಿಸಬೇಕು ಅಷ್ಟರೊಳಗಡೆ. ಇಲ್ಲಾಂದ್ರೆ ರಾಜ್ಯಪಾಲರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿಗೆ ಪತ್ರವನ್ನ ಬರೆಯೋದಕ್ಕೆ ತಯಾರನ್ನ ಮಾಡ್ಕೊಂಡಿದ್ದಾರೆ. ನಮ್ಮನ್ನ ಕೆಣಕಲು ಹೋಗಬೇಡಿ ಅಂತೇಳಿ ಸಿಎಂಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ದೊರೆ ಇದ್ದಂಗೆ. ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ದೊರೆ ಇದ್ದಂಗೆ. ಎಲ್ಲಾ ಕಷ್ಟಗಳನ್ನು ಕೇಳ್ತಾರೆ, ಎಲ್ಲಾ ಕಷ್ಟಗಳನ್ನು ಸಾಲ್ವ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟರ್ ಕಷ್ಟ ಯಾಕೆ ಸಾಲ್ವ್ ಮಾಡಲ್ಲ? ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟು, ಸಂಪೂರ್ಣವಾದ ಅವರಿಗೆ ಸಪೋರ್ಟ್ ಮಾಡಿ, ಇಂದಿನ ಇದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೆಂಪಣ್ಣವರು ಅವರಿಗೆ ಎಲ್ಲರೂ ಸಹ ಅವ್ರ ಧ್ವನಿನೇ ಅವ್ರ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದ್ಸರಿ ಜ್ಞಾಪಕ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸೊ ಇದನ್ನ ನಂಬಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಆದಂತ ಯಾವ್ದಾದ್ರು ಒಂದು ಅವ್ರು ಏನಾಗ್ತಿದೆ ಅಂದ್ರೆ ಮಿನಿಸ್ಟರ್ಗಳ ಹತ್ರ ನಾವು ಮೀಟಿಂಗ್ ಮಾಡ್ತೀವಿ, ಮಿನಿಸ್ಟರ್ಗಳು ಯಾವ್ದೇ ಕರೀತಾರೆ ಇವ್ರನ್ನೆಲ್ಲ ಅಧಿಕಾರಿಗಳು ಯಾವುದೂ ಕಾರ್ಯರೂಪಕ್ಕೆ ಬರೋದಿಲ್ಲ. ಅಷ್ಟೋ ಇಷ್ಟ ನಮಗೆ ಕರೆಕ್ಟ್ ಆಗಿ ಸ್ಪಂದಿಸ್ತಿರೋರು ಅಂದ್ರೆ ಜಾರಕಿಹೊಳಿ ಸಾಹೇಬ್ರು, ಪಿಡಬ್ಲ್ಯೂಡಿ ಮಿನಿಸ್ಟರ್. ನಾನು ಹೇಳ್ತಿರೋದಷ್ಟೇ, ಮಾನ್ಯ